ಸೈತಾನನ ಆಯುಧಗಳಾಗಿ ಉಪಯೋಗವಾಗ್ತದೆ. ಕೇಳಿಸ್ಕೊಳ್ತಾ ಇದೆ? ಪ್ರಾರ್ಥನೆಯ ಗಂಟನ್ನ ನಾನು ನನ್ನ ಮಕ್ಕಳಿಗೆ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ, ವಾಕ್ಯದ ಮಹತ್ವವನ್ನು ನಾನು ನನ್ನ ಮಕ್ಕಳಿಗೆ ಕಲಿಸಲಿಲ್ಲ ಅಂದ್ರೆ, ಅದಕ್ಕೆ ವಿರೋಧವಾಗಿ ನಿಲ್ಲಿಸಲಿಕ್ಕೂ ಕೂಡ ಹೆಸಲ್ಲ. ಅದಕ್ಕೆ ವಾಕ್ಯ ಒಂದು ಜವಾಬ್ದಾರಿಯನ್ನು ನಮಗೆ ಕೊಡ್ತಾ ಇದೆ. ತಲೆ ಮಾರುಗಳ ಬಗ್ಗೆ ಚಿಂತಿಸುವವರು ಎಷ್ಟು ಜನ ಇದ್ದಾರೆ. ಅದನ್ನು ಹೆತ್ತವರಿಗೆ ಗೊತ್ತು ಅದರ ಕಷ್ಟ ಏನು ಅಂತ. ನಿಭಾಯಿಸುವುದು ಎಷ್ಟು ಕಷ್ಟ ಎಂಬುದಾಗಿ ಅದನ್ನು ಹೆತ್ತವರಿಗೆ ಗೊತ್ತು. ಪ್ರಿಯರೇ, ಯೌವನಸ್ಥರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ತಲೆಮಾರಿನ ಜವಾಬ್ದಾರಿಯನ್ನು ದೇವರು ನಮಗೆ ಬಿಟ್ಟು ಹೋಗ್ತಾರೆ. ಸಭೆ ಕೇಳಿಸ್ಕೊಳ್ರಿ. ಶಿಲುಬೆಯ ಮಹತ್ವವನ್ನು ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ನಮ್ಮ ತಲೆಮಾರು ನಾಶವಾಗಿ ಹೋಗ್ತದೆ. ಅದನ್ನ ಸಾವಿಗೆ ಬೆಲೆ ನಾವು ಕೊಡಲೇಬೇಕ್ರಿ. ನಾವು ಕ್ರೈಸ್ತರಾಗಿ ಹುಟ್ಟಿರ್ಬೋದು, ರಕ್ಷಣೆ ಒಂದು 20 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವೆಲ್ಲರೂ ರಕ್ಷಣೆಯಲ್ಲೇ ಇರಬಹುದು. ಶಿಲುಬೆಯ ಮಹತ್ವವನ್ನು ನಾವು ತಿಳಿಲಿಲ್ಲ, ಅಂತ ಬಿಟ್ಕೊಡ್ಲಿಲ್ಲ, ಆತನನ್ನೇ ನಾವು ಹುಚ್ಚು ಎಂಬುದಾಗಿ ಹೇಳಿದಕ್ಕೆ ಸಮಾನವಾಗಿದೆ. ಹಲ್ಲೆಲೂಯಾ. ಅವೆಲ್ಲರೂ ಒಂದು ನಿಮಿಷ ಎದ್ದು ನಿಂತುಕೊಳ್ಳೋಣ.